ವರ್ಷ ದರ್ಶನ್ ಸರ್ಗೆ ಸಾಂಗ್ ಬರಿತಾನೆ ಇರ್ತೀರಾ, ಖಂಡಿತ ಗೊತ್ತಿರೋ ವಿಚಾರನೇ ಅದು. ಸೊ ಈ ವರ್ಷ ಯಾವ ಸಾಂಗ್ ಬರ್ದಿದ್ದೀರಾ, ಡೆವಿಲಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದು? ನಾವು ವರ್ಷ ಆಲ್ಮೋಸ್ಟ್ ದರ್ಶನ್ ಸರ್ ಬರ್ಡೇಗೆ ಅಂತ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಏನಂದ್ರೆ ಈಗ ಡೆವಿಲ್ ಬರ್ತಾ ಇದೆ. ಈಗ ಒಂದು ಸಿನಿಮಾಗೆ ಹೀರೋ ಇಲ್ದಿರ ಪ್ರಮೋಷನ್ ಆಗ್ತಾ ಇರೋದು ಇದು ಫಸ್ಟ್ ಟೈಮ್. ಇಡೀ ಹಿಸ್ಟ್ರಿಲೇ ತಗೊಂಡ್ರು ನೀವು, ಇದು ಫಸ್ಟ್ ಟೈಮ್ ಒಂದು ಸಿನಿಮಾನ ಹೀರೋ ಇಲ್ದಿರ ಪ್ರಮೋಷನ್ ಆಗ್ತಿರೋದು ಒಂದು ಸಿನಿಮಾ, ಡೆವಿಲ್ ಅನ್ನೋ ಸಿನಿಮಾ. ಸಾರಥಿ ಬರ್ಬೇಕಾದ್ರೂ ದರ್ಶನ್ ಸರೇ ತಾನೇ ಇದ್ದಿದ್ದು, ಬೇರೆ ಯಾರು ಹೀರೋಗಳು ಇರ್ಲಿಲ್ವಲ್ಲ. ಅವಾಗ್ಲೂ ದರ್ಶನ್ ಸರೇ ಅಂದ್ರೆ ಅವಾಗ್ಲೂ ಅಷ್ಟೇ ಹೀರೋ ಅಲ್ಲಿದ್ರು, ಬಟ್ ಯಾರು ಅಭಿಮಾನಿಗಳನ್ನ ಮೆರೆಸಿದ್ರು ಇಲ್ಲಿ. ಸೊ ಅದೇ ಸಿಚುಯೇಷನ್ ಈಗ್ಲೂ ಬರ್ತಾ ಇದೆ, ಬಟ್ ಬೇರೆ ಯಾರಿಗೂ ಆತರ ಆಗಿಲ್ವಲ್ಲ, ಫಸ್ಟ್ ಟೈಮ್ ಇದು. ಈಗ ಅದು ಸಾರಥಿನೇ ಇರ್ಬೋದು, ನೀವು ಸಾರಥಿಗೂ ಅದು ನೆಕ್ಸ್ಟ್ ಲೆವೆಲ್ ಬಿಡಿ, ಸಾರಥಿಗಿಂತ ಅಪ್ಪನಂಗ್ ಆಗುತ್ತೆ ಡೆವಿಲ್ ಇವಾಗ ನಿಮ್ಗೆ. ಸೊ ನೀವು ಡೆವಿಲ್ ಕಥೆನೂ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿದೆ. ಅಂದ್ರೆ ಇದ್ರಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಗಳು ಬರುತ್ತೆ, ಹಂಗೋಗುತ್ತೆ ಹಿಂಗೋಗುತ್ತೆ ಅಂತ. ಸೊ ನಮಗೆ ಸಿನಿಮಾ ಗಂಧ ಗಾಳಿ ಎಲ್ಲ ಗೊತ್ತಿರೋದ್ರಿಂದ, ನಾವು ಕೇಳ್ಪಟ್ಟಿರೋದ್ರಿಂದ, ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಾವು ಈ 12th 11th ಅನ್ನೋದು ಏನ್ ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ಸೊ ನಾವು ಅವತ್ತೇ ಸರಿ ಆಯ್ತು ಇದನ್ನ ಇಟ್ಕೊಂಡೆ ಯಾಕೊಂದು ಕ್ರಿಯೇಟ್ ಮಾಡಬಾರ್ದು ಸಾಂಗು ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡಿ ಕಂಪೋಸ್ ಮಾಡಿದೀವಿ. ಅದು ರೆಡಿ ಆಗ್ತಾ ಇದೆ. ಅದೇನಿರ್ಬೋದು ಅಂತ ಒಂದ್ ಚಿಕ್ಕ ತುಣುಕು ಒಳಗ್ ಬಿಟ್ರೆ ಅದೇನಿಲ್ಲ, ಕಾಮನ್ ಆಗಿ ಈಗ ಡೇಟ್ ಅನೌನ್ಸ್ ಮಾಡಿದ್ರಲ್ವಾ, 12/12/25 ಅಂತ ಅನೌನ್ಸ್ ಮಾಡಿದ್ರು. ಓಕೆ, ಅಂದ್ರೆ ಈ ಸಲ ಬರ್ತ್ಡೇ ಒಂದ್ ಸಾಂಗ್ ಬರ್ದಿದ್ರಿ ಅಲ್ವಾ, ಆ ಸಾಂಗ್ ಅಂತ ಹೇಳ್ಬೋದಾ? ಬರ್ಡೇಗೆ ಬಾಸ್ ನಾನೆಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ ಈ ಸಲ ಮಾಡಿದ್ದೆ. ಆಲ್ಮೋಸ್ಟ್ ಈಗ 1 million ರೀಚ್ ಆಗ್ತಿದೆ. ನೀವು ಬಂದೊಂದ್ಸಲ ಇಂಟರ್ವ್ಯೂ ಮಾಡಿದಾಗ, ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದಾಗ, ಸೊ ಅವಾಗ ನಾನು ರಿಲೀಸ್ ಮಾಡಿದ್ದೆ, ಯಾವುದು ಕರುನಾಡ ಅಧಿಪತಿ ಅಂತ ರಿಲೀಸ್ ಮಾಡಿದ್ದೆ. ಅದು ದರ್ಶನ್ ಸರ್ ರಿಲೀಸ್ ಮಾಡ್ಕೊಟ್ರು ಸಾಂಗ್, ಅವಾಗ ಇದ್ರು ದರ್ಶನ್ ಸರ್. ಸೊ ಲಾಸ್ಟ್ ಇಯರ್ ಮಾಡಿದಾಗ ನಾವು ಅನ್ಕೊಂಡ್ವಿ, ಇವಾಗ ಏನಪ್ಪಾ ಈ ಸಾಂಗ್ ಹಿಂಗೋಗುತ್ತೆ ಅಂತ. ಬಟ್ ಗಾಡ್ಸ್ ಕ್ರೇಜ್, ದರ್ಶನ್ ಅಭಿಮಾನಿಗಳು ಎಲ್ಲ ಕೈ ಹಿಡಿದ್ರು ನನ್ನ. ಇವತ್ತು ನನಗೆ ಈ ಸೀಟಲ್ಲಿ ಕೂರ್ಸಿದ್ದಾರೆ, ಒಂದಷ್ಟು ಜನ ನನ್ನನ್ನು ಗುರುತಿಸ್ತಾರೆ. ಆಮೇಲೆ ಇಲ್ಲ ಮೆಟ್ರೋಲ್ ಹೋದ್ರು, ಇಲ್ಲ ಇನ್ನೊಂದ್ ಕಡೆ ಎಲ್ಲಾರು ಟೀ ಅಂಗಡಿ, ಕಾಫಿ ಅಂಗಡಿ, ಈ ಅದು ಪೆಟ್ರೋಲ್ ಬಂಕ್ ಹುಡುಗರು, ಇಂಥ ಹುಡುಗರೆ ಜಾಸ್ತಿ ಗುರ್ತಿಡಿಯೋದು ನನ್ನನ್ನ. ಅಂದ್ರೆ ಕಷ್ಟ ಪಡ್ತಾರೆ ಗೊತ್ತಾ ಹುಡುಗರು, ಆ ಹುಡುಗರು ಜಾಸ್ತಿ ಗುರ್ತಿಡಿತಾರೆ ನನ್ನ. ಅಣ್ಣ ನಾವು ದರ್ಶನ ಫ್ಯಾನು, ನಿಮ್ ಸಾಂಗ್ ಎಲ್ಲ ನೋಡಿದೀವಿ, ಖುಷಿ ಆಗುತ್ತೆ. ಅದರ ಅದೇ ದರ್ಶನ್ ಸರ್ ಅವರಿಗೆ ಬರ್ತ್ಡೇಗೆ ಲಾಸ್ಟ್ ಇಯರ್ ಬರ್ದಿದ್ದ ಸಾಂಗ್ ಅಲ್ವಾ, ಅದೇ ಬಾಸ್ ನಾನೆಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ಸೊ ಅದು ತುಂಬಾ ವೈರಲ್ ಆಗಿತ್ತು, ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ವೈರಲ್ ಆಗಿತ್ತು. ಆಲ್ಮೋಸ್ಟ್ 15-20 ಮಿಲಿಯನ್ ಎಲ್ಲ ಹೋಗಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಈ ತರ ಹೋಗುತ್ತೆ ಅದೊಂದು ಸಾಂಗು. ಅಂದ್ರೆ ನಾನು ಆಲ್ಮೋಸ್ಟ್ ಎಲ್ಲಾ ಸಾಂಗ್ ಕಂಪೇರ್ ಮಾಡಿದ್ರೆ, ಫಸ್ಟ್ ಇಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಈ ಸಾಂಗ್ ಜಾಸ್ತಿ ವೈರಲ್ ಆಗಿರೋದು ನನಗೆ. ಅದು ಬಿಟ್ರೆ ಫಸ್ಟ್ ಸಾಂಗು ಕರುನಾಡಿನ ಕರಿಯ ಅಂತ ಒಂದು ಸಾಂಗ್ ಮಾಡಿದ್ವಿ. ಸೊ ಅದು ಎಲ್ಲಾ ಸಿನಿಮಾಗಳು ಟೈಟಲ್ ನ ಇಟ್ಕೊಂಡು ಸಾಂಗ್ ಮಾಡಿದ್ದು. ಅದು ಸಂಜಿತ್ ಹೆಗಡೆಕೆಲ್ಲ ಆಡಿಸಿ ಎಲ್ಲ ಮಾಡಿದ ಫಸ್ಟ್ ಸಾಂಗ್ ಅದು 2017, 16, 17 ಅಲ್ಲಿ. ಅದು ವೈರಲ್ ಆಯ್ತು. ಅಂದ್ರೆ ನನ್ನ ಸಾಂಗ್ಸ್ ಎಲ್ಲ ವೈರಲ್ ಆಗಿದೆ, ಎಲ್ಲ ಅಭಿಮಾನಿಗಳು ಪ್ರೀತಿ ಕೊಡ್ತಾ ಇದಾರೆ, ಬಹಳ ಖುಷಿ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.